ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಸಿಲ್ವರ್ ಗೋಲ್ಡ್ ಜ್ಯುವೆಲ್ರಿದು ಕವರ್ ಮಾಡ್ತಾ ಇದ್ದೀನಿ, ಅಂದರೆ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದ್ರದ್ದು ವೇಟ್ ಹೇಳೋದ್ರಿಂದ ವೇಟ್ ಅಲ್ಲ, ಇದು ಪ್ರೈಸ್ನೇ ನಾನು ಹೇಳ್ಬಿಡ್ತೀನಿ. ಸೊ ಅದು ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಹಾಗೆಯೇ ಈ ವ್ಲಾಗ್ನಲ್ಲಿ ಫ್ರೆಂಡ್ಸ್, ನಾನು ಓಪನೋ ಟೆಕ್ನಿಕ್ಕಿಂದ ನಮ್ಮ ಒಂದು ಸ್ಟ್ರೆಸ್ ಲೆವೆಲ್ನ ನಾವು ಹೇಗೆ ಕಡಿಮೆ ಮಾಡ್ಕೋಬೋದು ಅನ್ನೋದ್ರದ್ದು ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಫುಲ್ ವಿಡಿಯೋ ವಾಚ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಸೊ ಇವಾಗ ನೀವು ನೋಡ್ತಾ ಇರೋದಿಲ್ಲ, ಇದೆಲ್ಲ ಎಷ್ಟಾಗುತ್ತೆ ಅಂದರೆ ಅಪ್ ಟು ನಿಮಗೆ ಒಂದು 15,000ವರೆಗೂ ಬರುವಂತಹ ಬ್ಯೂಟಿಫುಲ್ ಇದು ಬೀಡೆಡ್ ಸರ, ಅಂದರೆ ಬೀಡ್ಸ್ ಜೊತೆಗೆ ಬರುವಂತಹ ಸಿಲ್ವರ್ ಗೋಲ್ಡ್ ಜ್ಯುವೆಲ್ರಿ ಇದು. ಓಕೆನಾ? ಸೊ ನಾನೇನು ತೋರಿಸ್ತಾ ಇದ್ದೀನಿ ಇದೆಲ್ಲ ನಿಮಗೆ ಒಂದು 8,000ಇಂದ ಸ್ಟಾರ್ಟ್ ಆಗಿ ಪೆಂಡೆಂಟ್ ಇಲ್ಲ ಅಂದರೆ ಒಂದು 6,000, 7,000, 8,000 ಆ ರೇಂಜಲ್ಲಿ ಸಿಗುತ್ತೆ ನಿಮಗೆ. ಪೆಂಡೆಂಟ್ ವಿತ್ ಪೆಂಡೆಂಟ್ ಬೇಕು ಅಂದರೆ ಸೊ ಇವಾಗ ನಾನು ತೋರಿಸ್ತಾ ಇರೋದೆಲ್ಲ ಒಂದು 15,000, 16,000 ಆ ಥರ ಬರುತ್ತೆ. ತೂಕದ ಮೇಲೆ ಡಿಪೆಂಡು. ಪರ್ ಗ್ರಾಮ್ ಇದು 110 ರೂಪೀಸ್ ಥರ ಬರುತ್ತೆ. 92.5 ಸಿಲ್ವರ್ ಗೋಲ್ಡ್ ಜ್ಯುವೆಲ್ರಿ ನಾನು ಹೇಳ್ತಾ ಇರೋದು. ಸೊ ಇದೆಲ್ಲ ಏನು ಗೊತ್ತಾ ಫ್ರೆಂಡ್ಸ್, ನಿಮಗೆ ಎವರ್ ಗ್ರೀನ್ ಅಂತಲೇ ಅನ್ಬೋದು. ನೀವು ಒಂದ್ಸಲ ಅದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಪಾಲಿಷ್ ಹೋದ್ರೂ ನೀವು ಮತ್ತೆ ರೀಪಾಲಿಷ್ ಮಾಡ್ಬೋದು, ರೀಯೂಸ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ನಿಮಗೆ ಅದು ವೇಸ್ಟ್ ಆಗಲ್ಲ. ಸೊ ಒಂದ್ಸಲ ನೀವು ಇನ್ವೆಸ್ಟ್ ಮಾಡಿದ್ರೆ ಆಯಿತು. ಇವಾಗಿನ ಗೋಲ್ಡ್ ಪ್ರೈಸ್ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಲ್ವಾ? ಇವತ್ತಿನ ಗೋಲ್ಡ್ ಪ್ರೈಸ್ 9,020 ರೂಪೀಸಲ್ಲಿದೆ. 916 ಗೋಲ್ಡ್ ನಾನು ಹೇಳ್ತಾ ಇರೋದು. ಸೊ ಇವಾಗ ನೀವು ನೋಡ್ತಾ ಇರೋದು ನೋಡಿ, ಇದೆಲ್ಲ ನಿಮಗೆ ಒಂದು 8,000, 6,000 ಆ ರೇಂಜಲ್ಲಿ ಬರುತ್ತೆ. ಸೊ ಅದು ವೇಟ್ ಮೇಲೆ ಡಿಪೆಂಡು. ತೂಕ ಜಾಸ್ತಿ ಇದ್ದರೆ ನಿಮ್ಗೊಂದು 8,000, 10,000 ಆ ಥರ ಬರುತ್ತೆ. ಏನು ಗೊತ್ತಾ, ನೋಡೋಕ್ಕೆ ಒಂಥರ ಚಿನ್ನದ್ದು ಇವಾಗೆಲ್ಲ ಬರುತ್ತಲ್ಲ, ಅದೇ ಥರ ಬೀಡ್ಸ್ದು ಇದರಲ್ಲಿ ಕೊಡಲಾಗಿದೆ. ತುಂಬಾ ಚೆನ್ನಾಗಿರೋ ಪ್ರೆಷಿಯಸ್ ಬೀಡ್ಸ್ನ ಯೂಸ್ ಮಾಡಲಾಗಿದೆ. ಎಷ್ಟು ಶೈನಿಂಗ್ ಇದೆ ನೋಡಿ ನಾನು ವೇರ್ ಮಾಡಿರೋದು ಗ್ರೀನ್ ಕಲರ್ದು. ಸೊ ಈ ಥರ ಕಿವಿ ಓಲೆಗಳು ಇವಾಗೆಲ್ಲ ಬಂದಿದೆ ಫ್ರೆಂಡ್ಸ್. ಇದೆಲ್ಲ ನಿಮಗೆ ಎಷ್ಟು ಅಂದರೆ ಒಂದು 1,000 ರೂಪೀಸಿಂದ ಸ್ಟಾರ್ಟ್ ಆಗಿ ಅಪ್ ಟು ನಿಮಗೆ ಒಂದು 4,000, 4,500ವರೆಗೂ ಬರುವಂತಹ ಬ್ಯೂಟಿಫುಲ್ ಕಿವಿ ಓಲೆಗಳು. ಓಕೆನಾ? ಸೊ ಇವಾಗ ನೋಡಿ, ಜುಮ್ಕಾಸ್ ಎಲ್ಲ ನಿಮ್ಗೆ ಬೇಕು ಅಂದರೆ ಒಂದು 2,000, 2,500ಕ್ಕೆಲ್ಲ ಸಿಗುತ್ತೆ. ಆಮೇಲೆ ಒಂದು ಸ್ವಲ್ಪ ಲಾಂಗ್ದು ಒಂದು ಓಲೆ ತೋರಿಸಿದ್ನಲ್ಲ, ಸೊ ಅದೆಲ್ಲ ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಇದೆಲ್ಲ ನಿಮ್ಗೆ ಬೇಕು ಅಂದರೆ ಒಂದು 3,500ದಿಂದನೂ ಸ್ಟಾರ್ಟ್ ಆಗುತ್ತೆ. ಕೆಳಗೆಲ್ಲ ಬೀಡ್ಸ್ ಬಂದಿರೋದ್ರಿಂದ ಇದು ವೇರ್ ಮಾಡಿದಾಗ ಏನು ಗೊತ್ತಾ, ಒಂಥರ ಯುನೀಕ್ ಮ್ಯಾಚ್ ಅಂತಲೇ, ಅಂದರೆ ಯುನೀಕ್ ಡಿಸೈನಲ್ಲಿದೆ ಅದು. ವೇರ್ ಮಾಡಿದಾಗ ಒಂಥರ ಡಿಫ್ರೆಂಟಾಗಿ ಸೊ ಎಲ್ಲನೂ ಅದೇ ಥರ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುವಂತಹ ಬ್ಯೂಟಿಫುಲ್ ಕಿವಿ ಓಲೆಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಸೊ ಒಂದೊಂದ್ರದ್ದು ಪ್ರೈಸ್ ಹೇಳೋದ್ರಿಂದ ನಿಮಗೆ ಅದು ಯೂಸ್ಫುಲ್ ಆಗಿರುತ್ತೆ. ಸೊ ಇವರ ಶಾಪ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಅಲ್ಲೋಗಿ ಚೆಕ್ಔಟ್ ಮಾಡಿ. ಸೊ ಇವಾಗ ನೋಡಿ, ಚಾನ್ಬಾಲಿಸ್ ಎಲ್ಲ ನಿಮ್ಗೆ ಬೇಕು ಅಂದರೆ ಒಂದು 3,000ಇಂದ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ನಿಮಗೆ ಸಿಂಪಲಲ್ಲಿ ಬೇಕು ಅಂದರೆ ಒಂದು 2,500, 3,000ವರೆಗೂ ನಿಮಗೆ ಸಿಕ್ಬಿಡುತ್ತೆ. ಮತ್ತು ಈ ಥರ ಸ್ಟಡ್ ಇಯರಿಂಗ್ಸ್ ಎಲ್ಲ ನಿಮಗೆ 1,200 ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಇದು ಸಿಲ್ವರ್ ಆಗಿರೋದ್ರಿಂದ, ಸಿಲ್ವರ್ ಯೂಸ್ ಮಾಡಿರೋದ್ರಿಂದ ತುಂಬ ಕಾಸ್ಟ್ಲಿ ಆಗಿರುತ್ತೆ. ಬಟ್ ಏನು ಅಂದರೆ ನಿಮಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಕೆಲವ್ರಿಗೆಲ್ಲ ನಿಮಗೆ ಚಿನ್ನ ಮಾತ್ರ ಹಾಕ್ಕೊಂಡು ಬೇರೆ ಓಲೆ ಇಟ್ಕೊಂಡ್ರೆ ನಿಮಗೆ ಗಾಯ ಥರ ಆಗುತ್ತಲ್ವ. ಸೊ ಇದನ್ನೆಲ್ಲ ನೀವು ಯೂಸ್ ಮಾಡಿದ್ರೆ ಗಾಯ ಆಗಲ್ಲ. ಸೊ ಇದು ನೋಡಿ 2,000ದಲ್ಲಿದೆ. ತುಂಬಾ ಚೆನ್ನಾಗಿರುವಂತಹ ಬ್ಯೂಟಿಫುಲ್ ಸ್ಟಡ್ ಇಯರಿಂಗ್ ಕಲೆಕ್ಷನ್ನ ನಾನು ತೋರಿಸಿದ್ದೀನಿ. ಸೊ ಈ ವ್ಲಾಗ್ನಲ್ಲಿ ಫ್ರೆಂಡ್ಸ್, ನಿಮ್ಮ ಒಂದು ಆ್ಯಂಗ್ಸೈಟಿ ಲೆವೆಲ್ ಆಗಿರ್ಬೋದು ಮತ್ತು ಸ್ಟ್ರೆಸ್ ಲೆವೆಲ್, ಅದೆಲ್ಲ ಹೇಗೆ ನಾವು ಕಡಿಮೆ ಮಾಡ್ಕೋಬೋದು ಅನ್ನೋದು ವ್ಲಾಗ್ನಲ್ಲಿ ಹೇಳಿದ್ದೀನಿ ನಾನು. ಕಂಟಿನ್ಯೂಸ್ ಆಗಿ ನೀವು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗಲ್ಲ. ಸೊ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ತೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ನೀವು ನೋಡ್ತಾ ಇರೋ ನೆಕ್ಲೇಸ್ಗಳೆಲ್ಲ ತುಂಬಾ ಚೆನ್ನಾಗಿರುವಂತಹ ನಕ್ಷಿ ಪ್ಯಾಟ್ರನ್ ನೆಕ್ಲೇಸ್ನ ತೋರಿಸ್ತಾ ಇದ್ದೀನಿ ಇವಾಗ. ಸೊ ಇದು ನೋಡಿ, ಎಲ್ಲ ಪರ್ಲ್ ಆಗಿರ್ಬೋದು, ಎಮಿರಾಲ್ಡ್ ಆಗಿರ್ಬೋದು, ರೂಬಿ ಆಗಿರ್ಬೋದು, ಎಲ್ಲನೂ ಒಂಥರ ಯುನೀಕ್ ಮ್ಯಾಚ್ ಅಂತಲೇ ಅನ್ಬೋದು. ತುಂಬಾ ಚೆನ್ನಾಗಿರುವಂತಹ ಚಿನ್ನಕ್ಕೆ ನಾವು ಏನು ಯೂಸ್ ಮಾಡ್ತೀವೋ ಅದೇ ಥರ ಇದರಲ್ಲಿ ಪರ್ಲ್ ಆಗಿರ್ಬೋದು ಅದೆಲ್ಲ ಯೂಸ್ ಮಾಡಲಾಗಿದೆ ಇದರಲ್ಲಿ. ಸೊ ಇದೆಲ್ಲ ಎಷ್ಟಪ್ಪ ನಿಮಗೆ ಸಿಗುತ್ತೆ ಅಂದರೆ ಒಂದು 4,000ದಿಂದನೂ ಸ್ಟಾರ್ಟ್ ಆಗುತ್ತೆ. 4,000ಇಂದ ಸ್ಟಾರ್ಟ್ ಆಗಿ ನಿಮಗೆ ಅಪ್ ಟು ಒಂದು 15,000, 16,000ವರೆಗೂ ಬರುವಂತಹ ಬ್ಯೂಟಿಫುಲ್ ಇದು. ಇವಾಗ ನೀವು ನೋಡ್ತಾ ಇರೋದು ನೋಡಿ, ಇದೊಂದು 7,000 ರೇಂಜಲ್ಲಿದೆ. ಸೊ ಪರ್ ಗ್ರಾಮ್ಗೆ ನಿಮಗೆ ನಾನು ಹೇಳಿದ್ನಲ್ಲ 110 ರೂಪಾಯಿ ಥರ ಅವರು ಹಾಕ್ಕೊಳ್ತಾರೆ. ಸೊ ವೇಸ್ಟೇಜು, ಕೂಲಿ ಅದೆಲ್ಲ, ಅಂದರೆ ಮೇಕಿಂಗ್ ಚಾರ್ಜು, ವೇಸ್ಟೇಜು ಅದೆಲ್ಲ ಸೇರಿ 1 ಗ್ರಾಮ್ಗೆ 200 ರೂಪಾಯಿವರೆಗೂ ಅವ್ರು ಚಾರ್ಜಸ್ ಮಾಡುವ ಚಾನ್ಸಸ್ ಇದೆ. ಬಟ್ ನಿಮ್ಗೆ ಬೇಕು ಅಂದರೆ ಅವ್ರು ಸ್ವಲ್ಪ ಡಿಸ್ಕೌಂಟೂ ಮಾಡಿಕೊಡ್ತಾರೆ. ಸೊ ಇವಾಗ ನೋಡಿ, ಈ ಒಂದು ನಕ್ಷಿ ನೆಕ್ಲೇಸು 10,000ದಲ್ಲಿದೆ, 10,000 ರೇಂಜಲ್ಲಿದೆ. ಸೊ ಇದೆಲ್ಲ ಏನು ಗೊತ್ತಾ ಫ್ರೆಂಡ್ಸ್, ವೇರ್ ಮಾಡಿದಾಗ ಸೇಮ್ ನಿಮಗೆ ಚಿನ್ನದ ಥರನೇ ಲುಕ್ ಬರುವಂತಹ ಬ್ಯೂಟಿಫುಲ್ ನೆಕ್ಲೆಸ್. ಇದು ನೋಡಿ 8,000ದಲ್ಲಿದೆ.
ತುಂಬಾ ಚೆನ್ನಾಗಿದೆ. ಈ ಥರ ನೀವು ಒಂದು ಚಿನ್ನದಲ್ಲಿ ತೊಗೋಬೇಕಂದ್ರೆ ನಿಮಗೆ ಆಲ್ಮೋಸ್ಟ್ ಎಷ್ಟು ಗೊತ್ತಾ, ಒಂದು 30 ಗ್ರಾಮಿಂದ ಹಿಡಿದು 25 ಗ್ರಾಮಿಂದ 30 ಗ್ರಾಮ್ವರೆಗೂ ಬರುವಂತಹ ನೆಕ್ಲೆಸ್ಗಳಿದು. ಇದೆಲ್ಲ ನೋಡಿ, ಇದು ಚಿನ್ನದಲ್ಲೂ ಬರುತ್ತೆ. ಈ ಥರ ಪ್ಯಾಟ್ರನ್ ನಾನು ತೋರಿಸಿದ್ದೀನಿ ಅನಿಸುತ್ತೆ. ಚಿನ್ನದಲ್ಲೂ ಇತ್ತಲ್ಲ, ಒಂದು 12 ಗ್ರಾಮ್ಸ್ದು ಏನೋ ತೋರಿಸಿದ್ನಲ್ಲ, ಇದು ನೋಡಿ 4000ದಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಆರಾಮಾಗಿ ನೀವು ಪಾಲಿಷ್ ಮಾಡಿಸ್ಬೋದಲ್ವಾ. ಸೊ ವೇರ್ ಮಾಡಿದಾಗ ಚಿನ್ನದ ಥರನೇ ಯಾರಿಗೂ ಗೊತ್ತಾಗಲ್ಲ ಚಿನ್ನದ ಬೆಳ್ಳಿದ ಅಂತ, ಸಿಲ್ವರ್ದ ಗೋಲ್ಡ್ದ ಅಂತ ಗೊತ್ತಾಗಲ್ಲ. ಚಿನ್ನದನ್ನು ಇಟ್ಕೊಂಡಿರಿ. ಪ್ಲಸ್ ಎಲ್ಲಾರ ನೀವು ದೂರದ ಟ್ರಾವೆಲ್ ಮಾಡ್ತಾಯಿದ್ರೆ, ಫಂಕ್ಷನ್ಸ್ ಏನಾರ ಬೇರೆ ಮದುವೆಗಳು ಬೇರೆ ಊರಲ್ಲಿದ್ದರೆ ಈ ಥರದ್ದು ಒಂದು ಕ್ಯಾರಿ ಮಾಡ್ಕೊಂಡು ಹೋಗಿ. ಬಿಕಾಸ್ ಇದು ಚಿನ್ನದ ಥರನೇ ಲುಕ್ ಬರುತ್ತೆ ಮತ್ತು ನಿಮಗೆ ಸೇಫ್ಟಿ ವೈಸ್ ನಾನು ಹೇಳೋದು. ಸೊ ಆವಾಗಲೇ ನೋಡಿದ್ದು 5000 ಆಯಿತು, ಇದು 7500 ನೋಡಿ ನೆಕ್ಲೆಸ್ಸು. ಸೊ ಎಲ್ಲ ಒಂಥರ ಗ್ರೀನ್ ಮತ್ತು ಪರ್ಲ್ ಬಂದಿರೋದ್ರಿಂದ ಒಂಥರ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಹೊರ್ಗಡೆ ನೀವು ಬೇರೆ ಊರಲ್ಲಿ ಏನಾರ ಫಂಕ್ಷನ್ಸ್ ಇದ್ದರೆ ನೀವು ಚಿನ್ನದ ತೊಗೊಂಡು ಹೋಗೋದು ಅಷ್ಟು ಸೇಫ್ಟಿ ಆಗಿರಲ್ಲ. ಬಿಕಾಸ್ ಇವಾಗೇನೋ ರೇಟ್ ಜಾಸ್ತಿ ಆಗಿದೆ ಅಲ್ಲ, ಗೋಲ್ಡ್ ಪ್ರೈಸ್ ಎಲ್ಲ. ಸೊ ಈ ಥರ ಒಂದು ನೀವು ತೆಗೆದಿಟ್ಕೊಂಡ್ರೆ ಆರಾಮಾಗಿ ನೀವು ಫಂಕ್ಷನ್ ವೇರ್ಗೆಲ್ಲ ಯೂಸ್ ಮಾಡಿ ಬರ್ಬೋದು. ಸೊ ನಾನು ಆವಾಗಲೇ ವೇರ್ ಮಾಡಿ ತೋರಿಸಿದ್ನಲ್ಲ ಫ್ರೆಂಡ್ಸ್, ಆ ಸರನೇ ಇದ್ರಲ್ಲಿ ತೋರಿಸ್ತಾ ಇರೋದು. ಸೊ ಇದೆಲ್ಲ ನೋಡಿ, ಒಂದು ನಿಮಗೆ ಅಪ್ ಟು ನಿಮಗೆ ಒಂದು 8000 10,000 ರೇಂಜಲ್ಲಿ ಬರುವಂತಹ ಬ್ಯೂಟಿಫುಲ್ ಸರ. ಆ ಸ್ಟೋನ್ಸು, ಇದು ಆ ಬೀಡ್ಸ್ ಏನಿದೆ, ಎಷ್ಟು ಕ್ರಿಸ್ಟಲ್ ಮಣಿಗಳು, ಎಷ್ಟು ವೇರ್ ಮಾಡಿದಾಗ ಶೈನಿಂಗ್ ಇರುತ್ತೆ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೇಮ್ ಚಿನ್ನದಲ್ಲಿ ಬರುವಂತಹ ಪ್ಯಾಟ್ರನ್ನೇ ಇದರಲ್ಲಿ ಯೂಸ್ ಮಾಡಲಾಗಿದೆ. ಸೊ ಎಲ್ಲ ಒಂದಕ್ಕಿಂತ ಒಂದು ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಆ ಥರ ನಿಮಗೆ ಎಲ್ಲ ಯಾವ ರೇಂಜಲ್ಲಿ ಬೇಕೋ ಆ ರೇಂಜಿಂದನೂ ಸ್ಟಾರ್ಟ್ ಆಗುತ್ತೆ. ಓಲೆಗಳಿಂದ ಹಿಡಿದು ನೆಕ್ಲೇಸು, ಆ ಥರ ಲಾಂಗ್ ಸರಗಳೆಲ್ಲ ಇವ್ರ ಶಾಪಲ್ಲಿ ಅವೈಲಬಲ್ ಇದೆ. ಸೊ ಅವ್ರ ಶಾಪ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ಚೆಕ್ಔಟ್ ಮಾಡ್ಬೋದು. ಇಲ್ಲ ನಿಮ್ಗದು ಬೇಕು ಅಂದರೆ ನೀವು ಅದೇ ಥರ ಸ್ಕ್ರೀನ್ಶಾಟು ತೊಗೋಬೋದು. ಸೊ ಇವಾಗ ಬನ್ನಿ ಇದ್ರದ್ದು ಹೇಳ್ಕೊಂಡು ಹೋಗ್ತೀನಿ ನಾನು. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಓಪನ್ ಟೆಕ್ನಿಕ್ ಬಗ್ಗೆ ವಿವರಣೆ ಕೊಡ್ತಾ ಇದ್ದೀನಿ. ಸೊ ಇದು ಏನು ಅಂದರೆ, ಡಾಕ್ಟರ್ ಹ್ಯೂಲೆನ್ ಅಂತ ಒಬ್ಬರು ಡಾಕ್ಟರು ಸೈಕ್ಯಾಟ್ರಿಸ್ಟ್ ಆಗಿರ್ತಾರೆ ಅವರು. ಸೊ ಇದ್ರ ಬಗ್ಗೆ ಹೇಳ್ತೀನಿ ಬನ್ನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಲಾ ಆಫ್ ಅಟ್ರಾಕ್ಷನ್ನಲ್ಲಿ ಬರುವಂತಹ ಓಪನ್ ಟೆಕ್ನಿಕ್ ಬಗ್ಗೆ ನಾನು ವಿವರಣೆ ಕೊಡ್ತಾ ಇದ್ದೀನಿ. ಸೊ ಇದೇನು ಅಂದರೆ, ಡಾಕ್ಟರ್ ಹ್ಯೂಲೆನ್ ಅಂತ ಒಬ್ಬರು ಸೈಕ್ಯಾಟ್ರಿಸ್ಟ್ ಇರ್ತಾರೆ, ಓಕೆನಾ. ಸೊ ಅವರು ಹವಾಯಿನ್ ಐಲ್ಯಾಂಡಲ್ಲಿ ಇರೋದು. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ಅವರು ಕಂಡುಹಿಡಿದಿರುವಂತಹ ಮೆಥಡ್ ಇದು, ಟೆಕ್ನಿಕ್ ಇದು. ಸೊ ಅವರೊಬ್ಬರು ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಆಗಿರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಕೊಟ್ಟಿರುವಂತಹ ಒಂದು ಡಿಪಾರ್ಟ್ಮೆಂಟ್, ಒಂದು ನಿಮಿಷ ಸರಿಯಾಗಿ ಹೇಳ್ತೀನಿ. ಸೊ ಡಾಕ್ಟರ್ ಹ್ಯೂಲೆನ್ ಅನ್ನೋರು ಸೈಕ್ಯಾಟ್ರಿಸ್ಟ್ ಇರ್ತಾರಲ್ಲ, ಸೊ ಅವ್ರಿಗೆ ಏನು ಅಂದರೆ, ಒಂದು ಹಾಸ್ಪಿಟಲಲ್ಲಿ ಅವರು ಕೇಸ್ ಸ್ಟಡಿ ಮಾಡಬೇಕಾಗಿರುತ್ತೆ ಪೇಷಂಟ್ಸ್ಗಳದ್ದು. ತುಂಬ ಪೇಷಂಟ್ಸು ತುಂಬ ರೊಚ್ಚಿಗೆದ್ಬಿಟ್ಟಿರ್ತಾರೆ, ತುಂಬ ವೈಲ್ಡ್ ಆಗಿಬಿಟ್ಟಿರ್ತಾರೆ, ಓಕೆನಾ. ಸೊ ಅವ್ರನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗಿರುತ್ತೆ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ಒಬ್ಬೊಬ್ಬರು ಪೇಷಂಟದನ್ನು ಕೇಸ್ ಸ್ಟಡಿ ಮಾಡ್ತಾರೆ. ಕೇಸ್ ಸ್ಟಡಿ ಮಾಡಿ ಓಪನ್ ಟೆಕ್ನಿಕ್ಕಿಂದ ಆ ಪೇಷಂಟ್ಸ್ ಇದನ್ನು ಫುಲ್ ಕ್ಯೂರ್ ಮಾಡಿಬಿಡ್ತಾರೆ. ಅವ್ರಿಗೇನೇನು ಹ್ಯಾಂಗರ್ ಇಶ್ಯೂಸ್ ಆಗಿರ್ಬೋದು, ಅವ್ರದ್ದೇನು ಮೆಂಟಲ್ ಸ್ಟ್ರೆಸ್ ಲೆವೆಲ್ ಎಲ್ಲನೂ ಹೊರಟೋಗ್ಬಿಡುತ್ತೆ ವಿತೌಟ್ ಗಿವಿಂಗ್ ಮೆಡಿಸನ್ಸ್, ಓಕೆನಾ. ಮೆಡಿಸನ್ಸ್ ಇಲ್ಲದೇ ಹಾಗೆ ಅವರು ಓಪನ್ ಟೆಕ್ನಿಕ್ಕಿಂದ ಅವ್ರದ್ದು ಇದೆಲ್ಲ ಹೀಲ್ ಮಾಡಿಬಿಡ್ತಾರೆ. ಒಬ್ಬೊಬ್ರದ್ದೇ ಒಂದೊಂದು ಫೈಲ್ ತಗೋತಾರೆ. ಒಬ್ಬೊಬ್ಬರು ಪೇಷಂಟ್ದು ಫೈಲ್ ತೊಗೊಂಡು ಅವರು ಅದು ಪ್ರೇ ಮಾಡ್ಕೊಂಡು ಬರ್ತಾರೆ. ಓಪನ್ ಅದು ನಾನು ಹೇಳ್ತೀನಿ ಹೆಂಗೆ ಮಾಡೋದು ಅಂತ. ಸೊ ಆ ಥರ ಫ್ರೆಂಡ್ಸ್, ಓಕೆನಾ. ಸೊ ಹಾಗೆ ಹೇಳ್ತೀನಿ ಬನ್ನಿ. ಸೊ 6 ತಿಂಗಳಲ್ಲಿ ಫ್ರೆಂಡ್ಸ್, ಇಡೀ ಡಿಪಾರ್ಟ್ಮೆಂಟಲ್ಲಿರುವ ಪೇಷಂಟ್ಸ್ದೆಲ್ಲ ವಿತೌಟ್ ಥೆರಪಿ, ಓಕೆನಾ, ಥೆರಪಿ ಇಲ್ಲದೇ ವಿತೌಟ್ ಮೆಡಿಸನ್ ಇಲ್ಲದೇ ಅವ್ರನ್ನೆಲ್ಲ ಕ್ಯೂರ್ ಮಾಡಿಬಿಡ್ತಾರೆ. ಸೊ ಅವ್ರದ್ದು ಒಬ್ಬೊಬ್ರದ್ದೇ ಫೈಲ್ ತಗೊಳ್ತಾರೆ ಪೇಷಂಟ್ಸ್ದು, ಮತ್ತು ಕೇಸ್ ಸ್ಟಡಿ ಮಾಡ್ತಾರೆ. ಒಬ್ಬೊಬ್ಬ ಪೇಷಂಟ್ದು ಕೇಸ್ ಸ್ಟಡಿ ಮಾಡಿ ಏನು ಮಾಡ್ತಾರೆ ಅಂದರೆ, 6 ಮಂತ್ಸಲ್ಲಿ ಅವ್ರಿಗೆಲ್ಲ 1 ಇಯರ್ ತಗೋತಾರೆ ಅದು, ಓಕೆನಾ. 1 ಇಯರು ಅಂದರೆ ಒಬ್ಬೊಬ್ಬ ಪೇಷಂಟ್ನ ಕ್ಯೂರ್ ಮಾಡೋಕ್ಕೆ 6 ತಿಂಗಳು, ಆ ಥರ 6 ತಿಂಗಳಲ್ಲಿ ಸುಮಾರು ಪೇಷಂಟ್ಸ್ದು ತಗೋತಾ ಇರ್ತಾರೆ ಡೈಲಿ ಅವರು. ಸೊ ಆ ಥರ ಮಾಡಿ 1 ಇಯರಲ್ಲಿ ಫುಲ್ ಇದೇ ಖಾಲಿ ಆಗಿಬಿಡುತ್ತೆ, ಬೀಗ ಹಾಕೊಂಡ್ಬಿಡ್ತಾರೆ, ಅಷ್ಟು ಪೇಷಂಟ್ಸೇ ಹೊರಟೋಗ್ತಾರೆ. ಸೊ ಆ ಥರ ಟೆಕ್ನಿಕ್ ಇದು. ಸೊ ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸೀಕ್ರೆಟ್ ಮೆಥಡ್, ಅಂದರೆ ಅದ್ರ ಬಗ್ಗೆ ಹೇಗೆ ಮಾಡೋದು ಅಂತ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ ಅಲ್ವಾ. ಸೊ ಅದನ್ನು ವಿವರಣೆ ಕೊಡ್ತೀನಿ. ಸೊ ಆ ಥರ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, 1 ಇಯರ್ ಆದಮೇಲೆ ಹಾಸ್ಪಿಟಲ್ನೇ ಕ್ಲೋಸ್ ಮಾಡಿಬಿಡ್ತಾರೆ ಅವರು. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, 1 ಇಯರ್ ಆದಮೇಲೆ ಅಲ್ಲಿರುವಂತಹ ಪೇಷಂಟ್ಸೇ ಇರಲ್ಲ ಅಲ್ಲಿ, ಯಾಕೆಂದರೆ ಎಲ್ಲ ಕ್ಯೂರ್ ಆಗಿಬಿಟ್ಟಿರ್ತಾರಲ್ವ. ಕ್ಯೂರ್ ಆದಮೇಲೆ ಯಾರು ಇರ್ತಾರೆ ಹಾಸ್ಪಿಟಲಲ್ಲಿ. ಸೊ ಆ ಥರ ಒಬ್ಬೊಬ್ರದ್ದೇ ಕೇಸ್ ಸ್ಟಡಿನ ಮಾಡಿ 6 ತಿಂಗಳಲ್ಲಿ ಅವ್ರದ್ದು ಫೈಲ್ ತಗೋತಾರೆ. ಅವ್ರದ್ದೇನು ಡೀಟೇಲ್ಸ್ ಇರುತ್ತೆ ಅವ್ರದ್ದೆಲ್ಲ ತಗೊಂಡು ಅವ್ರು ಮಾಡುವಂತಹ ಓಪನ್
ಟೆಕ್ನಿಕಲ್ಲಿ ಬರುವಂತಹ, ನಾನು ಹೇಳ್ತೀನಿ ಅದೇನು ಅಂತ. ಸೊ ಅದನ್ನು ಮಾಡಿ ಅವ್ರು ಫುಲ್ಲು ಅವ್ರದ್ದು ಇದನ್ನೇ ಕ್ಲಿಯರ್ ಮಾಡ್ತಾರೆ. ಸೊ ನಮ್ಮ ಒಂದು ಎಮೋಷನ್ಸು, ನಮ್ಮ ಒಂದು ವರೀಸು, ಗಿಲ್ಟ್ ಫೀಲಿಂಗ್ ಇರ್ಬೋದು, ಸೊ ಮತ್ತು ಸ್ಟ್ರೆಸ್ ಲೆವೆಲ್ ಇರ್ಬೋದು, ಅದೆಲ್ಲ ಫುಲ್ಲು ಕ್ಯೂರ್ ಮಾಡ್ತಾರೆ ಈ ಒಂದು ಓಪನು ಟೆಕ್ನಿಕ್ಕಿಂದ. ಸೊ ಅದು ಹೇಗೆ ಮಾಡೋದು ಅಂತ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ, ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಇದೇ 4 ಮ್ಯಾಜಿಕಲ್ ವರ್ಡ್ಸ್, ಓಕೆನಾ? 4 ತುಂಬಾ ಇಂಪಾರ್ಟೆಂಟ್ ಆಗಿರುವ ಸೆಂಟೆನ್ಸಸ್ ಅನ್ಬೋದು ನೀವು. ಸೊ ಏನು ಅಂದರೆ, ಫಸ್ಟ್ ಸೆಂಟೆನ್ಸಲ್ಲಿ ಏನಿದೆ ಅಂದರೆ ಐ ಆಮ್ ಸಾರಿ ಅಂತ. ಐ ಆಮ್ ಸಾರಿ ಅನ್ನೋದು ಫಸ್ಟು. ಒಂದು ನಿಮಿಷ ಇರಿ ಹೇಳ್ತೀನಿ. ಸೊ ಫಸ್ಟ್ನೇ ಸೆಂಟೆನ್ಸಲ್ಲಿ ಏನು ಬರುತ್ತೆ ಅಂದರೆ ಐ ಆಮ್ ಸಾರಿ ಅಂತ. ಫಸ್ಟ್ ಯಾವಾಗಲೂ ಅಷ್ಟೇ ನಮಗೆ ನಾವು ಸಾರಿ ಕೇಳ್ಕೋಬೇಕು, ಐ ಆಮ್ ಸಾರಿ ಅಂತ, ಓಕೆನಾ? ಸೊ ಯಾವಾಗ ನಾವು ನಮಗೆ ಒಂದು ಸಾರಿ, ನಮಗೆ ಗೊತ್ತಿಲ್ಲದಿರಂಗೆ ನಾವು ಏನೇನೋ ಮಾಡ್ತಾ ಇರ್ತೀವಲ್ವ, ಸೊ ಅದಕ್ಕೋಸ್ಕರ ಫಸ್ಟ್ ನಮಗೆ ನಾವು ಸಾರಿ ಕೇಳ್ಕೋಬೇಕಾಗತ್ತೆ. ಸೊ ನಮ್ಮ ಬಾಡಿಗೆ ಕೊಡುವಂತಹ ರೆಸ್ಪೆಕ್ಟ್ ಅದು. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ಐ ಆಮ್ ಸಾರಿ ಅಂತ ಕೇಳ್ಕೋಬೇಕು. ಸೊ ಸೆಕೆಂಡ್ ಒನ್ ಹೇಳ್ತೀನಿ ಬನ್ನಿ. ಸೊ ಸೆಕೆಂಡ್ ಒನ್ನಲ್ಲಿ ಏನಿದೆ ನೋಡಿ, ಪ್ಲೀಸ್ ಫರ್ಗಿವ್ ಮೀ ಅಂತ. ಸೊ ನನ್ನನ್ನು ಕ್ಷಮಿಸಿಬಿಡು ಅಂತ. ಸೊ ಸೆಕೆಂಡ್ ಒನ್ನಲ್ಲಿ ಏನಿದೆ ಅಂದರೆ, ಸೆಕೆಂಡ್ ಸೆಂಟೆನ್ಸಲ್ಲಿ ಏನಿದೆ ಅಂದರೆ ನನ್ನನ್ನು ಕ್ಷಮಿಸಿಬಿಡು ಅಂತ, ಅಂದರೆ ಪ್ಲೀಸ್ ಫರ್ಗಿವ್ ಮೀ ಅಂತ, ನನ್ನ ಕ್ಷಮಿಸಿಬಿಡು ಅಂತ. ಸೊ ಬಿಕಾಸ್ ನಾವು ಎಷ್ಟೊಂದು ಸಲ ನಮಗೆ ಗೊತ್ತಿಲ್ಲದೆ ಇರೋಂಗೆ ಏನೇನೋ ತಪ್ಪುಗಳನ್ನ ನಾವು ಮಾಡಿರ್ತೀವಿ. ಸೊ ಅದಕ್ಕೋಸ್ಕರ ನಮಗೆ ನಾವು ಕೇಳ್ಕೊಡುವಂತಹ ಒಂದು ನಮ್ಮ ಬಾಡಿಗೆ ಕೊಡುವಂತಹ ಒಂದು ಮರ್ಯಾದೆ, ರೆಸ್ಪೆಕ್ಟ್ ಆಗಿರುತ್ತೆ, ಪ್ಲೀಸ್ ಫರ್ಗಿವ್ ಮೀ ಅಂತ. ಸೊ ಅದನ್ನು ನೀವು ಏನು ಮಾಡಿ ಅಂದರೆ, ಬೆಟರ್ ಹೇಳ್ತೀನಿ ನೋಡಿ, ಕನ್ನಡಿ ಮುಂದೆ ನಿಂತ್ಕೊಂಡು ಮಾಡಿ. ನಿಮಗೆ ನೀವು ಮಾಡ್ಕೋತಾ ಇದ್ದೀರಾ ಅಂದರೆ ಕನ್ನಡಿ ಮುಂದೆ ನಿಂತ್ಕೊಂಡು ಮಾಡಿ. ನಿಮ್ಮ ಒಂದು ರಿಫ್ಲೆಕ್ಷನ್ ಅದರಲ್ಲಿ ಕಾಣಿಸುತ್ತೆ, ನಿಮ್ಮ ಒಂದು ಪ್ರತಿಬಿಂಬ ಕಾಣಿಸೋದ್ರಿಂದ ಸೊ ನಿಮಗೆ ನೀವೇ ಹೇಳ್ಕೊತಾ ಇದ್ದೀರಾ ಅನ್ನೋದು ಫೀಲ್ ಆಗುತ್ತೆ. ಸೊ ಏನು ಮಾಡಿ ಅಂದರೆ, ಫಸ್ಟ್ನೇ ಸೆಂಟೆನ್ಸಲ್ಲಿ. ಮತ್ತು ಇದು ಇನ್ನೊಂದೇನು ಅಂದರೆ ಫ್ರೆಂಡ್ಸ್, ಇದನ್ನು ನೀವು ಮಾಡಬೇಕಾದ್ರೆ ಒಪ್ಪನು ಟೆಕ್ನಿಕ್ ನೀವು ಮಾಡಬೇಕಾದ್ರೆ ಎಷ್ಟು ಸಲ ನಾವು ಮಾಡ್ಕೋಬೋದು ಅಂತ ನಿಮ್ಗೇನಾದ್ರು ಪ್ರಶ್ನೆ ಬಂದಿದ್ರೆ, ಕೆಲವರೆಲ್ಲ ಹೇಳ್ತಾರೆ 21 ಟೈಮ್ಸ್ ಮಾಡ್ಬೋದು, ಇಲ್ಲ 11 ಟೈಮ್ಸ್ ಮಾಡ್ಬೋದು ಅಂತ. ಬಟ್ ನಾನು ಹೇಳ್ತೀನಿ ನಿಮಗೆ 108 ಟೈಮ್ಸ್, 108 ಸಲ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಯಾಕೆ 108 ಸಲ ಹೇಳ್ಕೋಬೇಕು ಅನ್ನೋದನ್ನು ನಾನು ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ನಾನು ಒಂದು ತೋರಿಸ್ತಾ ಇದ್ದೀನಿ ಯಾವ ಥರ ಇರುತ್ತೆ ಅಂತ. ಸೊ ನೀವೇನು ಮಾಡ್ತೀರಾ ಅಂದರೆ, ಒಂದು 5 ಟೈಮ್ಸ್ ಆಗಲಿ, ಒಂದು 11 ಟೈಮ್ಸ್ ಆಗಲಿ, 21 ಟೈಮ್ಸ್ ಆ ಥರ ಮಾಡಿಕೊಂಡಾಗ, ಇವಾಗ ಇಲ್ಲಿ ಒಂದು ವಾಟರ್ದು ನಾನು ಏನು ತೋರಿಸ್ತಾ ಇದ್ದೀನಿ ಈ ಲೆವೆಲ್ ಇರುತ್ತೆ ಅಂದ್ಕೊಳ್ಳಿ. ಸುಮ್ಮನೆ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಅರ್ಥ ಆಗಂಗೆ ಹೇಳ್ತಾ ಇದ್ದೀನಿ. ಸೊ ಈ ಲೆವೆಲಲ್ಲಿ ಇರುತ್ತೆ ಅಂದ್ಕೊಳ್ಳಿ. ಸೊ ಇದೇನು ಅಂದರೆ, ನಮ್ಮ ಒಂದು ಇಮೋಷನ್ಸು, ನಮ್ಮ ಒಂದು ಆ್ಯಂಗ್ಸೈಟಿ, ನಮ್ಮ ಒಂದು ಇದು ನೆಗೆಟಿವಿಟಿ ಮೈಂಡಲ್ಲೆಲ್ಲ ಸೇರ್ಕೊಂಡಿರುತ್ತೆ ಅಂದ್ಕೊಳ್ಳಿ. ಕಲ್ಮಶ ಅಂತಾರಲ್ಲ ಆ ಥರ, ಇದೆಲ್ಲ ನಮ್ಮದು ಮೈಂಡಲ್ಲಿ ಸೇರ್ಕೊಂಡಿರುತ್ತೆ ಅಂದ್ಕೊಳ್ಳಿ. ಸೊ ಈ ಒಂದು ಎಲ್ಲೋ ಪಾರ್ಟ್ ನಾನು ಹೇಳ್ತಾ ಇರೋದು. ಸೊ ಇದೆಲ್ಲ ಆ ಥರ ನೆಗೆಟಿವ್ ವೈಬ್ಸ್ ಅಂತಲೇ ಅನ್ಕೊಂಬಿಡಿ. ಸೊ ಬೆಸ್ಟ್ ಹೇಳಬೇಕು ಅಂದರೆ ಅದನ್ನೇ. ಸೊ ಇವಾಗ ನಾನು ಏನು ಮಾಡ್ತೀನಿ ನೋಡಿ, ಹಂಗೆ ಒಂದು ನಿಮಿಷ. ಸೊ ಇವಾಗ ನೋಡಿ ಫ್ರೆಂಡ್ಸ್, ನಾನು 1 ಸಲ ಮಾಡಿದೆ, 2 ಸಲ ಮಾಡಿದೆ, 3 ಸಲ ಮಾಡಿದೆ, 4 ಸಲ ಮಾಡಿದೆ, 5 ಸಲ ಮಾಡಿದೆ, 6, 7, 8. ಸೊ ಈ ಥರ 9, 10, 11. ಸೊ 11 ಸಲ ಮಾಡಿದಾಗ ಅದು ಅಂದರೆ ಅದು ಕ್ಲಿಯರ್ ಆಗಲ್ಲ. ಇವಾಗ ನೋಡಿ 108 ಸಲ ಮಾಡಿದಾಗ ಹೆಂಗೆ ಹೊಟ್ಟೋಗುತ್ತೆ ಎಲ್ಲ ನೋಡಿ, ತೋರಿಸ್ತೀನಿ. ಹಂಗೆ ನೋಡಿ. ಸೊ ಅದು ನಾವು ಹೇಳ್ಕೊಳ್ತಾ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಈ ಥರ ಕಂಟಿನ್ಯೂಸ್ ಆಗಿ ನೀವು 108 ಸಲ ಹೇಳ್ಕೊಂಡು ಏನಾಗುತ್ತೆ ಅಂದರೆ, ತುಂಬ ಸಲ ಹೇಳ್ಕೊತೀರಲ್ವಾ, 108 ಸಲ ಫುಲ್ ಹೇಳ್ಕೊಂಡಾಗ ಏನಾಗುತ್ತೆ ಅಂದರೆ, ಫುಲ್ದು ನಿಮ್ಮದು, ಒಂದು ನಿಮಿಷ ಹೇಳ್ತೀನಿ. ಸೊ ಅವಾಗ ಏನಾಗುತ್ತೆ ಅಂದರೆ, ಕಲರೇ ಫುಲ್ಲು ಚೇಂಜ್ ಆಗಿಬಿಡುತ್ತೆ. 108 ಸಲ ಹೇಳ್ಕೊಡೋದು ನಾನು ಹೇಳೋದು, ಬರೀ 21 ಟೈಮ್ಸ್ ಅಲ್ಲ. 21 ಟೈಮ್ಸ್ಗಿನ್ನ ಎಲ್ಲೋ ಪಾರ್ಟ್ ಇತ್ತಲ್ವಾ. ಸೊ 108 ಸಲ ಹೇಳ್ಕೊಂಡು ಇದು ಮಾಡಿದಾಗ ಫುಲ್ಲು ನಿಮಗೆ ವೈಟ್ ಆಗಿಬಿಡುತ್ತೆ ನೋಡಿ, ಈ ಥರ. ಸೊ ಅದನ್ನೇ ನಮಗೆ ಇದು. ಸೊ ಆ ಥರ ಫ್ರೆಂಡ್ಸ್, ಏನು ಅಂದರೆ, ನಾವೊಂದು 11 ಟೈಮ್ಸ್ ಆಗಿರ್ಬೋದು, 21 ಟೈಮ್ಸ್ ಆಗಿರ್ಬೋದು ಹೇಳ್ಕೊಂಡಾಗ ಅಷ್ಟು ಎಫೆಕ್ಟ್ ಆಗಲ್ಲ ಅದು, ಓಕೆನಾ? ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಯಾವಾಗ ನೀವು 108 ಸಲ ಓಪನೋದು ಟೆಕ್ನಿಕ್ ನೀವು ಮಾಡ್ತಿರೋ, ಡೈಲಿ ಮಾಡಬೇಕು, ಕನ್ನಡಿ ಮುಂದೆ ನಿಂತ್ಕೊಂಡು ಮಾಡಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ನಮ್ಮ ಮ್ಯಾಜಿಕಲ್ 4 ವರ್ಡ್ಸ್ದು ನೀವು ಯೂಸ್ ಮಾಡೋದ್ರಿಂದ
ಕಂಟಿನ್ಯೂಸ್ ಆಗಿ ನೀವು ಯಾವಾಗ ಮಿರರ್ ಮುಂದೆ ಹೇಳ್ಕೊತೀರಾ ನಿಮ್ಮಲ್ಲಿರುವ ಒಂದು ನೆಗೆಟಿವಿಟಿ ಎಲ್ಲ ಹೊರಟೋಗುತ್ತೆ. ಅಂದರೆ ನಿಮ್ಮ ಒಂದು ಆ್ಯಂಗ್ಸೈಟಿ ಇಶ್ಯೂಸ್ ಆಗಿರ್ಬೋದು, ಸ್ಟ್ರೆಸ್ ಲೆವೆಲ್ ಆಗಿರ್ಬೋದು, ಮತ್ತು ಆ್ಯಂಗರ್ ಇಶ್ಯೂಸ್ ಆಗಿರ್ಬೋದು, ಮೂಡ್ ಸ್ವಿಂಗ್ಸ್ ಆಗ್ತಾ ಇರ್ಬೋದು. ಸೊ ಅದೆಲ್ಲ ನೀವು ಸರಿ ಮಾಡ್ಕೋಬೋದು, ಇಂಬ್ಯಾಲೆನ್ಸ್ ಆಗಿರೋದನ್ನು ಬ್ಯಾಲೆನ್ಸ್ ಮಾಡ್ಕೋಬೋದು. ಸೊ ಆ ಥರ, ಓಕೆನಾ? ಸೊ ಆ ಗ್ಲಾಸ್ನಲ್ಲಿ ನಾನು ಏನು ಯೆಲ್ಲೋ ಪೋರ್ಷನ್ ತೋರಿಸ್ತಾ ಇಲ್ವಾ, ಅಂದರೆ ಯೆಲ್ಲೋ ಕಲರ್ದು ಒಂದು ಶೇಡ್ ಥರ ತೋರಿಸ್ತಾ ಇಲ್ವಾ, ಅದೆಲ್ಲ ನಮ್ಮ ಒಂದು ಎಮೋಷನ್ಸ್, ಓಕೆನಾ? ನಮ್ಮ ಒಂದು ಮೈಂಡ್ ಬ್ರೈನಲ್ಲಿರೋ ಎಮೋಷನ್ಸ್ ಅಂದ್ಕೊಳ್ಳಿ. ಸೊ ಅದು ಯಾವಾಗ ನಾವು ಓಪನ್ ಟೆಕ್ನಿಕಲ್ಲಿ ಆ ಒಂದು ಮ್ಯಾಜಿಕಲ್ ವರ್ಡ್ಸ್ ಹೇಳ್ಕೊಳ್ತಾ 108 ಸಲ ಮಾಡ್ತೀವೋ, ಅದು ನೋಡಿದ್ರಲ್ಲ ಯೆಲ್ಲೋ ಕಲರ್ ಎಲ್ಲ ಮೇಲ್ಗಡೆ ಬಂದ್ಬಿಡ್ತು. ಅಂದರೆ ಎಲ್ಲ ನಮ್ಮ ಬ್ರೈನ್ಗೆ ಎಫೆಕ್ಟ್ ಆಗಿರುತ್ತಲ್ಲ, ಬ್ಯಾಡ್ ಇಂಪ್ಯಾಕ್ಟ್ ಅಂತಾರಲ್ಲ, ಅದೆಲ್ಲ ಹೊರಟೋಗುತ್ತೆ, ಫ್ರೆಶ್ ಆಗುತ್ತೆ. ಸೊ ಅವಾಗ ಮೈಂಡ್ ಫುಲ್ಲು ಪೀಸ್ಫುಲ್ ಆಗಿರುತ್ತೆ ಅಂತ. ಸೊ ಸ್ಟ್ರೆಸ್ ಲೆವೆಲ್ಗೆ ನಾನು ಹೇಳ್ತಾ ಇರೋದು. ಸೊ ಆ ಥರ ಆ ಯೆಲ್ಲೋ ಪೋರ್ಷನ್ಸ್ ಎಲ್ಲ ಹೊರಟೋಯ್ತಲ್ವ, ಯೆಲ್ಲೋ ಕಲರ್ದೆಲ್ಲ ಹೊರಟೋಯ್ತು. ಸೊ ಎಲ್ಲ ಏನು ಬರುತ್ತೆ, ನ್ಯಾಚುರಲ್ ಆಗಿರೋ ಕಲರ್ ಬರುತ್ತೆ. ಸೊ ಆ ಥರ ಎಲ್ಲ ಪಾಸಿಟಿವಿಟಿನ ಅಟ್ರ್ಯಾಕ್ಟ್ ಮಾಡ್ತೀರಾ, ನೆಗೆಟಿವಿಟಿ ಎಲ್ಲ ಹೊರಟೋಗುತ್ತೆ ಅಂತ ಅರ್ಥ ಇದ್ದದ್ದು. ಸೊ ಹಾಗೆ ಇದನ್ನು ನೀವು ಎಷ್ಟು ದಿನ ಮಾಡಬೇಕು ಅಂದರೆ ಒಂದು 108 ದಿನ ನೀವು ಕಂಟಿನ್ಯೂಸ್ ಆಗಿ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಒಂದು 108 ದಿನ ಮಾಡಿದ್ರೇ ಅದು ಜಾಸ್ತಿ ನಿಮಗೆ ಸ್ಟ್ರೆಸ್ ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಆ್ಯಂಗ್ಸೈಟಿ ಇಶ್ಯೂಸ್ ಆಗಿರ್ಬೋದು ಅದೆಲ್ಲ. ಸೊ ಹೆಲ್ತ್ಗೆ ಸಂಬಂಧಪಟ್ಟದ್ದು ಏನಾರ ಮಾಡಬೇಕು ಅಂತ ಇದ್ದರೆ ಎಲ್ಲ ಒಂದು ನೀವು 108 ಸಲ ಹೇಳ್ಕೋಬೇಕು ಡೈಲಿ, ಮತ್ತು 108 ದಿನ ನೀವು ಮಾಡಬೇಕಾಗುತ್ತೆ. ಸೊ ಆ ಥರ. ಸೊ ಫಸ್ಟ್ನೇ ಸೆಂಟೆನ್ಸಲ್ಲಿ ಏನಿದೆ ಅಂದರೆ ಐ ಆಮ್ ಸಾರಿ ಅಂತ. ಸೊ ನಮಗೆ ನಾವು ಸಾರಿ ಕೇಳ್ಕೋಬೇಕು. ಸೆಕೆಂಡ್ನೇ ಸೆಂಟೆನ್ಸಲ್ಲಿ ಏನಿದೆ ಅಂದರೆ ಪ್ಲೀಸ್ ಫಾರ್ಗಿವ್ ಮೀ ಅಂತ. ಸೊ ನಮ್ಮನ್ನು ಕ್ಷಮಿಸ್ಬಿಡು ಅಂತ, ಓಕೆನಾ? ಸೊ ಥರ್ಡಲ್ಲಿ ಏನಿದೆ ಅಂದರೆ ಥ್ಯಾಂಕ್ ಯು ಅಂತ. ಸೊ ನಮಗೆ ನಾವು ಥ್ಯಾಂಕ್ಸ್ ಹೇಳ್ಕೋಬೇಕು. ಬಿಕಾಸ್ ಎಷ್ಟೋ ಜನ್ಮಗಳ ನಂತರ ನಮಗೆ ಮನುಷ್ಯ ಜನ್ಮ ಸಿಕ್ಕಿರುತ್ತೆ. ಈ ಜನ್ಮ ಸಿಕ್ಕಿದಾಗ ನಾವು ಅದನ್ನು ಸಾರ್ಥಕತೆಯಿಂದ ಬೆಳೆಸ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಅಂದರೆ ಒಳ್ಳೆ ಕೆಲಸ ಮಾಡೋದಾಗಿರ್ಬೋದು, ಸೊ ಬೇರೆಯವ್ರಿಗೆ ಸಹಾಯ ಮಾಡೋದಾಗಿರ್ಬೋದು. ಸೊ ಅಂದರೆ ಬೇರೆಯವ್ರಿಗೆ ದುಡ್ಡು ಕೊಡೋಕ್ಕಾಗದೇ ಇರೋ, ಅಂದರೆ ಸಹಾಯ ಮಾಡೋಕ್ಕಾಗದೇ ಇರೋ ಬೇರೆಯವ್ರಿಗೆ ಕೆಟ್ಟದ್ದು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಸೊ ಆ ಥರ. ಸೊ ನೀವೇನು ಮಾಡಬೇಕು ಅಂದರೆ ಥರ್ಡ್ ಸೆಂಟೆನ್ಸಲ್ಲಿ ಥ್ಯಾಂಕ್ ಯು ಅಂತ ಹೇಳ್ಕೋಬೇಕು. ಸೊ ನಮಗೆ ಈ ಥರ ಅಂದರೆ ಈ ಒಂದು ಜನ್ಮದಲ್ಲಿ ಇದು ಸಿಕ್ಕಿರೋದಕ್ಕೆ ಪುಣ್ಯ ಅಲ್ವಾ, ಮನುಷ್ಯ ಜನ್ಮ ಸಿಕ್ಕಿರೋದೇ ಪುಣ್ಯ. ಸೊ ನಮಗೆ ನಾವು ಥ್ಯಾಂಕ್ಸ್ ಹೇಳ್ಕೋಬೇಕು ನಮ್ಮ ಬಾಡಿನ. ಬಿಕಾಸ್ ಯಾವಾಗಲೂ ಅಷ್ಟೇ ಗೊತ್ತಾ, ನೀವು ನಿಮ್ಮ ಒಂದು ಕೆಲಸದಲ್ಲಿ ಮಗ್ನರಾಗಿರ್ತೀರ, ನಾವು ನಮ್ಮ ಬಾಡಿ ಕಡೆ, ಹೆಲ್ತ್ ಕಡೆ ಸರಿಯಾಗಿ ಗಮನ ಕೊಡೋದಕ್ಕೆ ಆಗಲ್ಲ. ಸೊ ಅವಾಗ ನಾವು ಏನೇನೋ ಮಾಡ್ತಾ ಇರ್ತೀವಲ್ವಾ. ಸೊ ಅದಕ್ಕೋಸ್ಕರ ನಮ್ಮ ಬಾಡಿನ ಟೇಕ್ ಕೇರ್ ಮಾಡಬೇಕಾಗುತ್ತೆ. ಸೊ ನಾವು ಅವಾಗ ಏನು ಹೇಳ್ಕೋಬೇಕು ಅಂದರೆ ಥ್ಯಾಂಕ್ ಯು, ಇಷ್ಟು ಒಳ್ಳೆ ಬ್ಯೂಟಿಫುಲ್ ದೇಹ ನಮಗೆ ಬಾಡಿ ಸಿಕ್ಕಿರೋದಕ್ಕೆ ನಮಗೆ ತುಂಬಾ ಥ್ಯಾಂಕ್ ಯು ಅಂತ ನೀವು ಮಿರರ್ ಮುಂದೆ, ಕನ್ನಡಿ ಮುಂದೆ ನಿಮ್ಮ ಒಂದು ಪ್ರತಿಬಿಂಬ ಕಾಣಿಸುತ್ತೆ ನೋಡಿ, ನಿಮಗೆ ನೀವೇ ಹೇಳ್ಕೊಳ್ಳೋದಿದು. ಆ ಥರ ಟೆಕ್ನಿಕ್ ಇದು. ಸೊ ಅವಾಗಲೇ ನಿಮ್ಮದೆಲ್ಲ ಸ್ಟ್ರೆಸ್ ಲೆವೆಲ್ ಆಗಿರ್ಬೋದು, ಹ್ಯಾಂಗರ್ ಇಶ್ಯೂಸ್ ಆಗಿರ್ಬೋದು ಎಲ್ಲ ಸರಿ ಹೋಗೋದು, ಬ್ಯಾಲೆನ್ಸ್ ಆಗೋದು. ಸೊ ಥರ್ಡ್ ಒನ್ ಏನು ಅಂದರೆ ಥ್ಯಾಂಕ್ ಯು ಅಂತ ಅನ್ಕೋಬೇಕು. ನಿಮಗೆ ನೀವೇ ಥ್ಯಾಂಕ್ಸ್ ಹೇಳ್ಕೋಬೇಕು. ಅವಾಗಲೇ ನಿಮಗೆ ಎಷ್ಟು ಹ್ಯಾಪಿಯಾಗಿ ಫೀಲ್ ಮಾಡ್ತೀರಾ ಗೊತ್ತಾ. ಸೊ ಥರ್ಡ್ ಒನ್ ಏನು, ಥ್ಯಾಂಕ್ ಯು ಅಂತ ಹೇಳ್ಕೊಳ್ಳಿ. ಸೊ ಫೋರ್ತ್ ಒನ್ ಏನು, ಐ ಲವ್ ಯು ಅಂತ, ಓಕೆನಾ? ಸೊ ಎಷ್ಟು ಜನ ನಮಗೆ ನಾವು ಎಷ್ಟು ಜನ ಪ್ರೀತಿಸ್ತೀವಿ ಹೇಳಿ? ಹೆಂಗೆಂಗೋ ಇರ್ತೀವಿ, ಹೆಂಗೆಂಗೋ ತಲೆ ಬಾಚ್ಕೊಂಡು, ಹೆಂಗೆಂಗೋ ಮುಖನೇ ಸರಿಯಾಗಿ ತೊಳೆಯಲ್ಲ, ಅಂದರೆ ಹೇಗೋ ಒಂದು ತಾತ್ಸಾರ ಭಾವದಿಂದ ಇರ್ತೀವಿ. ಕರೆಕ್ಟಾಗಿ ನಮ್ಮ ಒಂದು ಬಾಡಿನ ಟೇಕ್ ಕೇರ್ ಮಾಡೋದೇ ಇಲ್ಲ, ಹೇಗೇಗೋ ಇದ್ದು ಆ ಥರ ಎಲ್ಲ ಇದ್ದಾಗ ಏನು ಗೊತ್ತಾ, ನೀವು ಯಾವಾಗಲೂ ಅಷ್ಟೇ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ, ಯಾವಾಗ ನೀವು ಡಲ್ಲಾಗಿ ಸ್ಯಾಡಾಗಿ ಇರ್ತೀರಾ ಅಂದ್ಕೊಳ್ಳಿ, ಯಾಕೆ ಗೊತ್ತಾ? ಬಿಕಾಸ್ ಎಲ್ಲರೂ ಹೇಳ್ತಾರೆ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಬೇಕು ಅಂತ ಏನು ಕೇಳ್ತಾರೆ ಹೇಳಿ? ನಿಮ್ಮ ಒಂದು ಆರ್ಗನ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಆ ಟೈಮಲ್ಲಿ. ಬೆಳಗಿನ ಮಾರ್ನಿಂಗ್ ಟೈಮಲ್ಲಿ ನಾವೇನು ಸ್ನಾನ ಮಾಡ್ತೀವಿ ಆವಾಗ ಇಡೀ ಬಾಡಿ ನಮಗೆ ರಿಫ್ರೆಶ್ಮೆಂಟ್ ಕೊಡುತ್ತೆ. ಸೊ ಎಷ್ಟು ಆ್ಯಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿ ನಾವು ಫೀಲ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಮಗೆ ನಾವು ಏನು ಮಾಡಬೇಕು ಅಂದರೆ ಕನ್ನಡಿ ಮುಂದೆ ನಿಂತ್ಕೊಂಡು ಐ ಲವ್ ಯು ಅಂತ ಹೇಳ್ಕೋಬೇಕು, ಚೆನ್ನಾಗಿ ರೆಡಿಯಾಗಿ. ಅದಕ್ಕೆ ತಾನೇ ನಾನು ಹೇಳೋದು, ನನ್ನ ವೀಡಿಯೋಸ್ನ ನೀವು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಇದೆಲ್ಲ ಇದರಲ್ಲೇ ಬರುವಂತಹ ಟೆಕ್ನಿಕ್ನೇ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು. ಸೊ ಏನು ಮಾಡಬೇಕು ಅಂದರೆ ಫಸ್ಟ್ನೇ ಸೆಂಟೆನ್ಸಲ್ಲಿ ಐ ಆಮ್ ಸಾರಿ, ಸೆಕೆಂಡಲ್ಲಿ ಪ್ಲೀಸ್ ಫರ್ಗಿವ್ ಮೀ, ಥರ್ಡಲ್ಲಿ ಥ್ಯಾಂಕ್ ಯು, ಫೋರ್ತ್ ಒನ್ ಏನು ಅಂದರೆ ಐ ಲವ್ ಯು ಅಂತ. ಸೊ ನಿಮಗೆ ನೀವೇ ಹೇಳ್ಕೊಳ್ಳಿ. ಒಳ್ಳೊಳ್ಳೆ ಮೂವೀಸ್ ನೋಡಿ, ಬೇಜಾರಾಯ್ತಾ, ದುಃಖ ಆಯಿತಾ, ನಿಮಗೆ ಯಾರು ಮಾತಾಡಿಸ್ತಾ ಇಲ್ವಾ, ಡೋಂಟ್ ವರಿ, ಇದು ಅಂದರೆ ಅಪ್ಸೆಟ್ ಆಗಬೇಡಿ. ಏನು ಮಾಡಿ ಅಂದರೆ ನಿಮಗೆ ನೀವು ಪ್ರೀತಿಸ್ಬೇಕು. ನಿಮಗೆ ನೀವು ಯಾವಾಗ ಪ್ರೀತಿಸ್ತೀರೋ ಆವಾಗಲೇ ನಿಮ್ಮ ಬಾಡಿಲಿ ಯಾವುದೇ ಒಂದು ಹ್ಯಾಂಗರ್ ಇಶ್ಯೂಸ್ ಆಗಲಿ ಬರಲ್ಲ, ಮತ್ತು ನಿಮಗೆ ಒಂದು ಎಮೋಷನ್ಸು ಬ್ಯಾಲೆನ್ಸ್ ಮಾಡುತ್ತೆ ಅದು. ಅಂದರೆ ನಿಮಗೆ ನೀವು ಪ್ರೀತಿ ಮಾಡಿದಾಗ.
ಪ್ರೀತಿ ಮಾಡೋದಂದ್ರೆ ಏನು, ಚೆನ್ನಾಗಿ ರೆಡಿಯಾಗಿ ಒಳ್ಳೊಳ್ಳೆ ಬಟ್ಟೆಗಳು ಹಾಕೊಳ್ಳಿ. ಆಮೇಲೆ ನಾನು ನಿಮ್ಗೆ ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ. ನಾನು ಏನು ಮಾಡ್ತಿದ್ದೆ ಮುಂಚೆ ಅಂದರೆ, ಸುಮ್ಮನೆ ಅಂದರೆ ಒಂದೊಂದು ದಿನನೂ ಒಂದೊಂದು ದಿನನೂ ನಾನು ಏನೇನು ಮಾಡ್ತಿದ್ದೆ ಅಂದರೆ, ಸುಮ್ಮನೆ ಅಲ್ಮೇರ ತೆಗಿಯೋದು, ನಂದು ಒಡವೆ ಜ್ಯುವೆಲ್ರಿಗಳು ಹಾಕ್ಕೊಳ್ಳೋದು, ಕನ್ನಡಿ ಮುಂದೆ ನಿಂತ್ಕೊಂಡು ನಾನು ಒಂಥರ ಹ್ಯಾಪಿಯಾಗಿ ಫೀಲ್ ಆಗೋದು, ನಮಗೆ ನಾವು ಹ್ಯಾಪಿಯಾಗಿ ಫೀಲ್ ಆಗೋದು. ಓಕೆನಾ, ಆ ಥರ. ಸೊ ಅದು ಎಷ್ಟು ವರ್ಕೌಟ್ ಆಯಿತು ಅಂದರೆ, ಆ ಥರ ಹಾಕ್ಕೊಂಡು ಅದ್ರ ಮೇಲೆ ಒಂಥರ ಕ್ರೇಜ್ ಬೆಳೀತಾ ಹೋಯ್ತು ನನಗೆ ಒಡವೆಗಳದ್ದು. ಅವಾಗ ಏನು ಗೊತ್ತಾ ಫ್ರೆಂಡ್ಸ್, ನಿಮಗೆ ಏನು ಇಷ್ಟ ಇರುತ್ತೋ ನೀವು ಮಾಡಿದಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಉತ್ಸಾಹ ಮೂಡುತ್ತೆ, ಒಂದು ಆಸೆ ಮೂಡುತ್ತೆ, ಒಂಥರ ನಿಮ್ಮದು ಲೈಫ್ದು ದಿಕ್ಕೇ ಚೇಂಜ್ ಆಗಿಬಿಡುತ್ತೆ. ತುಂಬ ಎನರ್ಜೆಟಿಕ್ ಆಗಿ ನೀವು ಫೀಲ್ ಮಾಡ್ತೀರಾ. ಯಾರು ಏನೇ ಬೈದರೂ ತಲೆ ಕೆಡ್ಸ್ಕೋಬೇಡಿ, ಅವರಿಂದ ನಮ್ಗೆ ಏನಾಗಬೇಕು ಹೇಳಿ ಫ್ರೆಂಡ್ಸ್, ನಮಗೆ ನಾವು ನಮ್ಮ ಲೈಫಲ್ಲೇ ಹ್ಯಾಪಿಯಾಗಿರ್ಬೇಕಲ್ವಾ. ಸೊ ನಮ್ಮನ್ನು ನಾವು ಇಷ್ಟಪಡಬೇಕು. ಯಾರು ಮಾತಾಡಿಸ್ತಾ ಇಲ್ವಾ, ಯಾರು ನಿಮ್ಮನ್ನ ಎಲ್ಲೂ ಕರ್ಕೊಂಡು ಹೋಗ್ತಿಲ್ವ, ಡೋಂಟ್ ವರಿ. ನೀವೇನು ಮಾಡಿ ಅಂದರೆ, ಬೇರೆಯವರೇ ಕರ್ಕೊಂಡು ಹೋಗ್ಬೇಕು ಅಂತ ಯಾಕೆ ಕಾಯ್ತೀರಾ? ನಿಮಗೆ ನೀವೇ ಇದು ಸರಿಸಾಟಿ ಅಲ್ವಾ. ಸೊ ಏನು ಮಾಡಿ ಅಂದರೆ, ಒಬ್ಬೊಬ್ಬರೇ ಮೂವೀಸ್ಗೆ ಹೋಗಿ. ನಿಮಗೆ ಬೇಜಾರಾಯ್ತಾ, ದೇವಸ್ಥಾನಕ್ಕೆ ಕೊಟ್ಟೋಗಿ. ಬೇಜಾರಾಯ್ತಾ, ಒನ್ ಡೇ ಟ್ರಿಪ್ ಆ ಥರ ಮಾಡ್ಕೊಂಬನ್ನಿ. ಸೊ ಅವಾಗ ನೋಡಿ, ನಿಮಗೆ ಮನಸ್ಸಿಗೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ, ಟೆನ್ಷನ್ ಎಲ್ಲ ಹೊರಟೋಗ್ಬಿಡುತ್ತೆ, ಸ್ಟ್ರೆಸ್ ಲೆವೆಲ್ ಎಲ್ಲ ನಿಮಗೆ ಸರಿ ಹೋಗ್ಬಿಡುತ್ತೆ. ಓಕೆನಾ. ಸೊ ಆ ಥರ ಮಾಡಿ. ಸೊ ಲಾಸ್ಟ್ನೇದು ಇದರಲ್ಲಿ ಒಪ್ಪನು ಟೆಕ್ನಿಕಲ್ ಬರೋದೇ ಅದು. ಲಾಸ್ಟಲ್ಲಿ ಐ ಲವ್ ಯು ಅಂತ ಏನು ಕೇಳ್ಕೊತೀವಿ ಅಂದರೆ, ನಮ್ಮನ್ನು ನಾವು ಪ್ರೀತಿಸ್ತೀವಿ. ಬೇರೆಯವ್ರನ್ನ ಮುಂಚೆ ಎಲ್ಲ ಏನು ಮಾಡೋರು ಹೇಳಿ, ನಮ್ಮ ಪೇರೆಂಟ್ಸ್ಗಳೆಲ್ಲ ಅಂದರೆ ನಮ್ಮ ಹಿಂದಿನ ಅಜ್ಜಿ ತಾತ ಆಗಿರಲಿ, ಎಲ್ಲರೂ ದೊಡ್ಡವರು ಹಿರಿಯರು, ನಾನು ಹೇಳೋದು, ನಾವೇನಾರ ಅಮ್ಮ ನನಗೆ ಇದು ಬೇಕು ಅಂತ ಏನಾರ ಕೇಳಿದ್ರೆ ಏನು ಹೇಳೋರು ಹೇಳಿ, ನಿಮಗಿಂತ ಕೆಳಗಿರೋರನ್ನ ನೋಡಿ ನೀವು ಖುಷಿ ಪಡಿ ಅನ್ನೋರು. ಬಟ್ ನನ್ನ ಒಂದು ಪಾಲಿಸಿಲಿ ಅದು ತಪ್ಪು. ನಾನೇನು ಅಂತೀನಿ ಅಂದರೆ, ನಮ್ಮ ಎತ್ತರಕ್ಕೆ ಇರುವವರನ್ನು ನೋಡಿ ನೀನು ಕಲಿ ಅಂತ ಹೇಳಬೇಕು. ಬಿಕಾಸ್ ಏನು ಅಂದರೆ, ಬೇರೆಯವ್ರನ್ನ ನೋಡ್ತಾ ಇದ್ದಾಗ ಏನು ಗೊತ್ತಾ, ನಮಗಿಂತ ಅಂದರೆ ಮೇಲ್ಗಡೆ ಚೆನ್ನಾಗಿರೋರು ಅಂದರೆ, ನಾನು ಹೇಳೋದೇನು ಅಂದರೆ, ಯಾವಾಗಲೂ ಅಷ್ಟೇ ನಮಗಿಂತ ಕೆಳಗಿರೋರು ನೋಡಿ ನಾವು ಏನು ಕಲ್ತ್ಕೋತೀವಿ ಹೇಳಿ. ಅವ್ರ ಹತ್ರ ಏನು ಇರೋದು ಇಲ್ಲ, ಅವ್ರನ್ನ ನೋಡಿ ನಾವು ಅಷ್ಟರಲ್ಲೇ ನಾವು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅಂತ ನಮ್ಮದು ಒಂದು ಬೌಂಡ್ರಿ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀವಿ ನಮ್ಮ ಒಂದು ಮನಸ್ಸಿನಲ್ಲಿ. ಸೊ ಅವಾಗ ನಾವು ಹೇಳಿಕೆಗೆ ಕಾರಣ ಆಗಲ್ಲ, ಅದು ಮುಂದೆ ಬೆಳೆಯೋಕ್ಕೂ ಆಗಲ್ಲ. ಸೊ ಅವಾಗ ಏನಾಗುತ್ತೆ ಅಂದರೆ, ನಮಗಿಂತ ಜಾಸ್ತಿ ಚೆನ್ನಾಗಿರೋರನ್ನ ನೋಡಿ, ಅಂದರೆ ಬೆಳೀತಾ ಇರೋದು, ನಾನು ಹೇಳೋದು, ಚೆನ್ನಾಗಿ ಡ್ರೆಸ್ಅಪ್ ಮಾಡ್ತಾರೆ ನೋಡಿ ಅಂಥವ್ರು, ಚೆನ್ನಾಗಿ ಓದೋರಾಗಿರ್ಬೋದು, ಆ ಥರದ್ದವ್ರನ್ನ ನೋಡಿ ನಾವು ಕಲಿತಾಗ ಏನಾಗುತ್ತೆ ಹೇಳಿ, ನಮ್ಮ ಒಂದು ಥಿಂಕಿಂಗ್ ಲೆವೆಲ್ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗ್ತಾ ಇರುತ್ತೆ. ಸೊ ಆ ಥರ ಫ್ರೆಂಡ್ಸ್, ಯಾವಾಗಲೂ ಅಷ್ಟೇ ನಮಗಿಂತ ಕೆಳಗಿರೋರನ್ನ ನೋಡಿ ನಾವು ಖುಷಿ ಪಡೋದು ಹಳೆ ಕಾಲದಿದು. ನನ್ನ ಒಂದು ಪಾಲಿಸಿ ಏನು ಅಂದರೆ, ನಮಗಿಂತ ಎತ್ತರವಾಗಿ ಬೆಳೆಯುತ್ತಿರುವವರನ್ನು, ಈಗ ಅಂಬಾನಿ ಆಗಲಿ ಇವರೆಲ್ಲ ನೋಡಿ, ಎಷ್ಟು ಅವ್ರದ್ದು ಥಿಂಕಿಂಗ್ ಲೆವೆಲ್ಲೇ, ಅವ್ರ ಮೈಂಡ್ ಸೆಟ್ಟೇ ಬೇರೆ ಥರ ಇರುತ್ತೆ. ಅವ್ರು ಯಾವಾಗ್ಲೂ ಅವ್ರು ಎಷ್ಟು ದುಡ್ಡು ಖರ್ಚು ಮಾಡ್ತಿದ್ದಾರೆ ಅಂತ ಲೆಕ್ಕಕ್ಕೆ ಇಡಲ್ಲ, ಅಷ್ಟು ಚೆನ್ನಾಗಿ ಬೆಳೀತಾ ಇದ್ದಾರೆ ಅವರು. ಸೊ ಆ ಥರ ಯಾವಾಗಲೂ ಅಷ್ಟೇ ನೀವೇನು ಮಾಡ್ತೀರಾ ಅಂದರೆ, ನಿಮ್ಮ ಮನೆ ಕೆಲಸಕ್ಕೆ ಮೇಡ್ನ ಇಟ್ಕೊಂಡಿರ್ತೀರಾ ಅಂದ್ಕೊಳ್ಳಿ. ಸೊ ಅವ್ರಿಗೆ ನೀವು ಸ್ಯಾಲ್ರಿ ಕೊಡುವಾಗ ಕೊರ್ಕೊಂಡು ಕೊಡಬೇಡಿ, ಅಂದರೆ ಬೇಜಾರು ಮಾಡಿಕೊಂಡು. ಅವ್ರು ನಿಮಗೆ ಸರ್ವಿಸ್ ಕೊಟ್ಟಿರ್ತಾರೆ, ಅವ್ರು ನಿಮಗೋಸ್ಕರ ಕೆಲಸ ಮಾಡಿರ್ತಾರೆ, ಖುಷಿಯಾಗಿ ಕೊಡಿ. ತುಂಬಾ ಥ್ಯಾಂಕ್ಸ್ ನೀವು ನಮಗೆ ಸಹಾಯ ಮಾಡಿದ್ದಕ್ಕೆ ಅಂದ್ಬಿಟ್ಟು ಮನಸ್ಫೂರ್ತಿಯಾಗಿ ಕೊಟ್ಟಾಗ ಅದು ಯೂನಿವರ್ಸಿಗೆ ಇದಾಗಿ ಡಬ್ಬಲ್ ದುಡ್ಡು ನಿಮಗೆ ಸೇರಂಗೆ ಆಗೇ ಆಗುತ್ತದು. ಆಮೇಲೆ ಮಾಲ್ಗಳಿಗೆ ಹೋಗ್ಬೇಕಾದ್ರೆ ಏನು ಮಾಡಿ ಗೊತ್ತಾ, ಮುಂಚೆ ಎಲ್ಲ ದುಡ್ಡಿರೋರು ಮಾತ್ರ ಹೋಗ್ಬೇಕು ಅಂತ, ಆ ಥರ ಏನಿಲ್ಲ. ದುಡ್ಡಿಲ್ಲ ಅಂದ್ರೆ ಹೋಗಿ, ನೀವು ಸುಮ್ಮನೆ ಯಾರೋ ಹೋಗಿ, ಆಟೋ ಚಾರ್ಜರ್ ಹಾಕೊಂಡು ಹೋಗಿ, ಆಟೋಗಿಂತ ಬೆಟರ್ ಕ್ಯಾಬ್ ಮಾಡ್ಕೊಂಡು ಹೋಗಿ. ಯಾಕೆಂದರೆ ಕ್ಯಾಬಲ್ಲಿ ಹೋಗೋದ್ರಿಂದ ಏನು ಅಂದರೆ, ಒಂಥರ ರಿಚ್ನೆಸ್ ತೋರಿಸ್ದಂಗಿರುತ್ತೆ. ಅಂದರೆ ನಾವು ನಮ್ಮ ಮನಸ್ಸಿನ ಒಳಗೆ, ಸುಪ್ತ ಮನಸ್ಸಿನ ಒಳಗೆ ನಾವು ತೋರಿಸ್ಕೋಬೇಕು, ನಾವು ತುಂಬ ಚೆನ್ನಾಗಿದೆ ದುಡ್ಡು ಕಾಸು ಅಂತ. ಸೊ ಅವಾಗಲೇ ನಮಗೆ ಚೆನ್ನಾಗಿ ದುಡ್ಡು ಸೇರೋದಕ್ಕೆ ಇದು ದಾರಿ ದೀಪ ಆಗುತ್ತೆ. ಸೊ ಏನು ಮಾಡಿ ಅಂದರೆ, ಕ್ಯಾಬಲ್ಲೇ ಹೋಗಿ ನಿಮಗೆ ಡ್ರೆಸ್ಗಳು ಎಲ್ಲ ಥರದ್ದು, ಇವಾಗ ನೋಡಿ ಎಲ್ಲ ಕಡೆ ಅಂದರೆ ಯಾವುದೇ ಒಂದು ಬ್ರ್ಯಾಂಡೆಡ್, ನಾನು ಹೇಳೋದು ವೆಸ್ಟ್ ಸೈಡ್ ಆಗಿರ್ಬೋದು, H&M ಆಗಿರ್ಬೋದು, ದೊಡ್ಡ ಶಾಪ್ಸಲ್ಲಿ ನೀವೆಲ್ಲ ಏನು ಅನ್ಕೋತೀರಾ ಹೇಳಿ, ಅಯ್ಯೋ ನಮಗೆ ದುಡ್ಡಿಲ್ಲ ಅಲ್ಲಿ ತೊಗೊಳಕ್ಕೆ, ಆ ಥರ ಮೈಂಡ್ ಸೆಟ್ ಇಟ್ಕೋಬೇಡಿ. ಹೋಗಿ ಟ್ರಯಲ್ ಮಾಡಿ, ತಗೊಳ್ಳೇಬೇಕು ಅಂತ ಏನಿಲ್ಲ ಅಲ್ವಾ. ಸುಮ್ಮನೆ ಜಸ್ಟ್ ನೋಡ್ಕೊಂಡು ನಾನು ತಗೋತೀನಿ ನೆಕ್ಸ್ಟ್ ಟೈಮ್ ಅಂದ್ಕೊಂಡು ಬಂದುಬಿಡಿ ಅಷ್ಟೇ. ಸೊ ಆ ಥರ ಮಾಡೋದ್ರಿಂದ ಏನು ಅಂದರೆ, ನಿಮ್ಮ ಒಂದು ಥಿಂಕಿಂಗ್ ಲೆವೆಲು ಇಲ್ಲಿರೋದು ಮೇಲೋಗ್ತಾ ಬರುತ್ತೆ. ಸೊ ಅದೆಲ್ಲ ಸೆಲ್ಫ್ ಲವ್ ಇದರಲ್ಲಿ ಬರುತ್ತೆ ಫ್ರೆಂಡ್ಸ್. ಸೊ ಈ ಥರ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ಲಾ ಆಫ್ ಅಟ್ರಾಕ್ಷನ್, ಓಪನು ಟೆಕ್ನಿಕಲಿ 4 ಮ್ಯಾಜಿಕಲ್ ವರ್ಡ್ಸ್ ಇದೆಲ್ಲ, ಅದು ನಿಮ್ಮ ಒಂದು ಲೈಫ್ನ ದಿಕ್ಕನ್ನೇ ಚೇಂಜ್ ಮಾಡುವಂತಹ ಮೆಥಡ್ ಇದು ನಾನು ಇವತ್ತು ಹೇಳಿರೋದು ಏನು ಅಂದರೆ, ನಿಮ್ಮ ಒಂದು ಹೆಲ್ತ್ಗೆ ರಿಲೇಟೆಡ್ ಇದು.
ಇದರಲ್ಲಿ ಎಲ್ಲ ಥರದ್ದು ಮಾಡ್ಬೋದು. ಒಂದೊಂದೇ ಹೇಳ್ಕೊಂಬರ್ತೀನಿ ಒಂದೊಂದೇ ವಿಡಿಯೋದಲ್ಲಿ, ಒಂದೇ ಸಲ ಹೇಳೋಕ್ಕಾಗಲ್ಲ ನಾನು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನಿಮಗೆ ಏನು ಇಷ್ಟ ಇರುತ್ತೆ, ಅಂದರೆ ನಿಮಗೆ ಏನು ಆಸೆ ಇರುತ್ತೆ ಅದನ್ನು ಇದು ಮಾಡಬೇಡಿ, ಅದು ಸಿಗೋವರೆಗೂ ನೀವು ಟಾರ್ಗೆಟ್ ಮಾಡಿ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಾನು ಹೇಳಿದ್ನಲ್ಲ, ನಾನು ಗೋಲ್ಡದು ವೇರ್ ಮಾಡಿ ನೋಡ್ತಾ ಇದ್ದೆ, ಕನ್ನಡಿ ಮುಂದೆ ನೋಡ್ತಾ ಇದ್ದೆ ಅಂತ. ಸೊ ಅವಾಗ ಏನು ಗೊತ್ತಾ, ಆಸೆ ಬೆಳೀತಾ ಹೋಗುತ್ತೆ, ಇನ್ನೂ ತಗೋಬೇಕು ಅಂತ. ಸೊ ಆ ಥರ ನಿಮಗೆ ಸ್ಟಡೀಸಲ್ಲಿ ನಿಮಗೆ ಓದಬೇಕು ಅಂತ ಇದ್ದರೆ ಚೆನ್ನಾಗಿ ಓದ್ತಾನೇ ಇರಿ. ಓಪನ್ ಟೆಕ್ನಿಕ್ ಮಾಡಿಕೊಂಡು ಜಸ್ಟ್ ನೀವು, ನಾನು ಹೇಳಿದ್ನಲ್ಲ, ಮಿರರ್ ಮುಂದೆ ನಿಂತ್ಕೊಂಡು ಈ ಥರ ಒಂದು ಮ್ಯಾಜಿಕಲ್ ವರ್ಡ್ಸ್ನ ಹೇಳ್ಕೊಂಡು ನೀವು ಅದ್ರ ಬಗ್ಗೆನೂ ಫೋಕಸ್ ಮಾಡ್ಬೋದು. ಸೊ ಈ ಥರ ಫ್ರೆಂಡ್ಸ್. ಸೊ ಒಂದೊಂದೇ ಹೇಳ್ತಾ ಇದ್ದರೆ ತುಂಬ ಟೈಮ್ ಹಿಡಿಯುತ್ತೆ, ಇದಕ್ಕೆಲ್ಲ ತುಂಬ ಟೈಮ್ ಬೇಕು. ಸೊ ನಿಮಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾನು ಇವತ್ತಿನ ವ್ಲಾಗ್ನಲ್ಲಿ ಹೇಳಿದ್ದೀನಿ. ಸೊ ಈ ಥರ ಮಾಡೋದ್ರಿಂದ ಏನು ಅಂದರೆ, ನಿಮ್ಮ ಒಂದು ಆ್ಯಂಗ್ಸೈಟಿ ಅಂತ ಏನಿರುತ್ತೆ, ಆ್ಯಂಗ್ಸೈಟಿ ಇಶ್ಯೂಸ್ ಆಗಿರ್ಬೋದು, ಆ್ಯಂಗರ್ದು ಮತ್ತು ನಿಮ್ಮದು ಮೂಡು ಸ್ವಿಂಗ್ಸ್ ಆಗುತ್ತೆ ನೋಡಿ, ಮೂಡ್ ಸ್ವಿಂಗ್ಸ್ ಅಂತಾರೆ ನೋಡಿ. ಒಂದು ಸಲ ಇದ್ದಿದ್ದು ಇನ್ನೊಂದು ಸಲ ಇರೋಲ್ಲ. ಬೆಸ್ಟು ಒಂದು ಏನು ಮಾಡಿ ಗೊತ್ತಾ, ನಾನು ಈ ಥರ ತುಂಬ ಮಾಡ್ತಾ ಇದ್ದೆ, ಅದಕ್ಕೆ ನಿಮಗೆ ಈ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ತುಂಬ ನಿಮಗೆ ಮೂಡ್ ಸ್ವಿಂಗ್ಸ್ ಆದಾಗ ಡೈರಿ ಮಿಲ್ಕ್ ಚಾಕ್ಲೇಟ್ನ ತಿನ್ಬಿಡಿ. ಡೈರಿ ಮಿಲ್ಕ್ ಚಾಕ್ಲೇಟ್ ತಿನ್ನೋದ್ರಿಂದ ಅದೇನು ಅಂದರೆ ನಮ್ಮದು ಮೂಡನ್ನ ಸರಿ ಮಾಡುತ್ತೆ ಅದು. ನನಗೆ ಒಂದೊಂದು ಸಲ ಆ ಥರ ಮಾಡ್ತಾಯಿದ್ದೆ ನಾನು. ತುಂಬ ಬೇಜಾರಾದಾಗ, ಏನೋ ಒಂಥರ ನಮಗೇನೆ ಒಂಥರ ದುಃಖ ಆದಾಗ, ಏನಾರ ಆದಾಗ ಆ ಥರ ಒಂದೊಂದು ಚಾಕ್ಲೇಟ್ ತಿಂದರೆ ಸರಿ ಹೋಗ್ಬಿಡುತ್ತೆ, ಮೂಡೆಲ್ಲ ಸರಿ ಹೋಗುತ್ತೆ. ಅದಕ್ಕಿಂತ ಬೆಸ್ಟ್ ಇನ್ನೊಂದು ಏನು ಅಂದರೆ, ತುಂಬ ನಿಮ್ಗೆ ಬೇಜಾರಾಯಿತು, ಯಾರ್ದಾರ ಮೇಲೆ ಕೋಪ ಬರ್ತಾ ಇದೆ ಅಂದರೆ ಜಸ್ಟ್ ಒಂದು 5 ಕೌಂಟ್ ಮಾಡಿ ನೋಡಿ, ಹಿಂಗೆ ಇಟ್ಕೊಂಡು 1 2 3 4 5 ಈ ಥರ ಒಂದು 5 ಟೈಮ್ಸ್ ಮಾಡಿ. 1 2 3 4 5 ಈ ಥರ ಒಂದು 5 ಸಲ ಮಾಡೋದ್ರಿಂದ, ಅಂದರೆ ಒಂದು ಕಡೆ ಕೂತ್ಕೊಂಡು ಶಾಂತ ಜಾಗದಲ್ಲಿ ಮಾಡಬೇಕು. ಸೊ ಆವಾಗ ನಿಮಗೆ ಆ ಒಂದು ಆ್ಯಂಗ್ಸೈಟಿ, ಕೋಪ ಬಂದಿರುತ್ತೆ ನೋಡಿ, ಆ್ಯಂಗರ್, ಅದೆಲ್ಲ ಕರೆಕ್ಟಾಗಿ ಹೋಗುತ್ತೆ. ಸೊ ಈ ಥರ ಮಾಡ್ಕೊಂಬನ್ನಿ ಫ್ರೆಂಡ್ಸ್. ನಾನು ನಿಮಗೆ ಮುಂದಿನ ವ್ಲಾಗ್ಸಲ್ಲೇ, ಅಪ್ಕಮಿಂಗ್ ವ್ಲಾಗ್ಸಲ್ಲೆಲ್ಲ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಸೊ ಈ ಥರ ಫ್ರೆಂಡ್ಸ್, ಈ ಥರ ಒಂದು ಟೆಕ್ನಿಕ್ನ ನೀವು ಕನ್ನಡಿ ಮುಂದೆನೇ ಮಾಡಬೇಕು. ನಿಮಗೆ ನೀವು ಮಾಡ್ಕೋಬೇಕು ಅಂದರೆ ಕನ್ನಡಿ ಮುಂದೆ ಮಾಡಿ. ಬೇರೆಯವ್ರಿಗೆ ನೀವು ಮಾಡ್ತಾ ಇದ್ದೀರಿ ಅಂದರೆ ಅವ್ರದ್ದು ಫೋಟೋ ಇಟ್ಕೊಂಡು ಮಾಡಿ, ಓಕೆನಾ? ಆ ಥರ ಮೆಥಡ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.